ಏರ್ ಇಂಡಿಯಾದಿಂದ 50 ವಿಮಾನಗಳ ಹಾರಾಟ ರದ್ದಾಗಿದೆ. 50 ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟವನ್ನ ಏರ್ ಇಂಡಿಯಾ ಕ್ಯಾನ್ಸಲ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆಯಲ್ಲಿ ವಿಮಾನಗಳ ಹಾರಾಟವನ್ನ ರದ್ದುಗೊಳಿಸಲಾಗಿದೆ. ಭಾರತದಿಂದ ಒಟ್ಟು 444 ವಿಮಾನಗಳ ಹಾರಾಟ ರದ್ದಾಗುವ ಸಾಧ್ಯತೆ ಇದೆ. ವಿವಿಧ ಏರ್ಲೈನ್ಸ್, ಏರ್ ಇಂಡಿಯಾ ಮಾತ್ರ ಅಲ್ಲ, ವಿವಿಧ ಏರ್ಲೈನ್ಸ್ಗಳಿಂದ ಒಟ್ಟು 444 ವಿಮಾನಗಳ ಹಾರಾಟ ರದ್ದಾಗುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ವಿವಿಧ ರಾಷ್ಟ್ರಗಳಲ್ಲಿ ವಾಯು ಪ್ರದೇಶವನ್ನ ಬಂದ್ ಮಾಡುವಂತಹ ಕೆಲಸ ಮಾಡಲಾಗಿದೆ. ಏರ್ಪೋರ್ಟ್ಗಳು ಸ್ಥಗಿತವಾಗಿದ್ದಾವೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಇನ್ನೂ ಕೂಡ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಅಲ್ಲಿಂದ ಇಲ್ಲಿಗೆ ವಿಮಾನಗಳು ಬರ್ತಾ ಇಲ್ಲ, ಇಲ್ಲಿಂದ ಅಲ್ಲಿಗೆ ವಿಮಾನಗಳ ಹಾರಾಟವೂ ಇಲ್ಲ. ಸ್ಥಗಿತಗೊಳಿಸುವಂತಹ ಕೆಲಸ ಆಗಿದೆ. ಏರ್ ಇಂಡಿಯಾ ಒಟ್ಟು 50 ಅಂತಾರಾಷ್ಟ್ರೀಯ ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಒಟ್ಟಾರೆಯಾಗಿ 444 ವಿಮಾನಗಳ ಹಾರಾಟ ರದ್ದಾಗುವಂತಹ ಸಾಧ್ಯತೆ ಇದೆ. ಕೇವಲ ಏರ್ ಇಂಡಿಯಾ ಮಾತ್ರ ಅಲ್ಲ, ವಿವಿಧ ವಿಮಾನಯಾನ ಸಂಸ್ಥೆಗಳು ಇದನ್ನ ಮಾಡದೆ ಬೇರೆ ವಿಧಿ ಇಲ್ಲ. ಆದ್ರೆ ಆಲ್ರೆಡಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೋಗಿರೋರು, ಇವತ್ತು ಫ್ಲೈಟ್ ಹತ್ತಬೇಕಾಗಿತ್ತು ಅಂತ ಹೇಳಿ ಏರ್ಪೋರ್ಟಿಗೆ ಬಂದು ನಿಂತಿರೋರು, ದುಬೈನಲ್ಲೂ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ಇಲ್ಲಿ ನಮ್ಮ ದೇಶದ ಏರ್ಪೋರ್ಟ್ಗಳಲ್ಲೂ ಇನ್ಕ್ಲೂಡಿಂಗ್ ಬೆಂಗಳೂರು, ನಮ್ಮ ದೇಶದ ಏರ್ಪೋರ್ಟ್ಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಗೊಂದಲದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಒಂದ್ ಕಡೆ ವಾಯು ಪ್ರದೇಶ ಬಂದಾಗಿದೆ. ಯುದ್ಧದ ಸನ್ನಿವೇಶ ಇರುವಂತಹ ಕಾರಣಕ್ಕಾಗಿ, ಯುದ್ಧದ ಸನ್ನಿವೇಶ ಇರುವಂತಹ ಸಂದರ್ಭದಲ್ಲಿ ವಾಯು ಪ್ರದೇಶವನ್ನ ಬಂದ್ ಮಾಡೋದು ಸಾಮಾನ್ಯ. ಯಾಕಂದ್ರೆ ಪ್ಯಾಸೆಂಜರ್ ಫ್ಲೈಟ್ಗಳು ಹಾರಾಟವನ್ನ ಮಾಡಿದ್ರೆ ಅಪಾಯಕ್ಕೆ ಅಥವಾ ಅನಾಹುತಕ್ಕೀಡಾಗುವಂತಹ ಸಾಧ್ಯತೆ ಹೆಚ್ಚು. ಹೀಗಾಗಿ ಮೊದಲಿಗೆ ವಾಯು ಪ್ರದೇಶವನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಆ ವಾಯು ಪ್ರದೇಶಗಳು ಕ್ಲೋಸ್ ಆಗಿದ್ದಾವೆ. ಜೊತೆಗೆ ಏರ್ಪೋರ್ಟ್ಗಳಲ್ಲಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ ಕೊಲ್ಲಿ ರಾಷ್ಟ್ರಗಳಲ್ಲಿ. ಹಾಗಾಗಿ ಇಲ್ಲಿಂದ ಕೂಡ ವಿಮಾನಗಳ ಹಾರಾಟವನ್ನ ಸ್ಥಗಿತಗೊಳಿಸಲಾಗಿದೆ. ಸುಮಾರು 444 ವಿಮಾನಗಳ ಹಾರಾಟ ರದ್ದಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.